ಪಹಲ್ಗಾಮ್ ದಾಳಿ ಕದನಕ್ಕೆ ಬಿಸ್ನಾಯ್ ಗ್ಯಾಂಗ್ ಎಂಟ್ರಿ, ಪಾಕಿಸ್ತಾನಕ್ಕೆ ನುಗ್ಗಿ ಹೊಡಿತೀವಿ ಅಂತ ಹೇಳಿ ಖಡಕ್ ವಾರ್ನಿಂಗ್ ಮಾಡಿದ ಬಿಸ್ನಾಯ್ ಗ್ಯಾಂಗ್. ಅಮಾಯಕ ಹಿಂದೂಗಳ ಹತ್ಯೆಯ ಸೇಡು ತೀರಿಸಿಕೊಳ್ಳಲು ಪ್ರತಿಜ್ಞೆ. ಬಿಸ್ನಾಯ್ ಗ್ಯಾಂಗ್ ನ ಪೋಸ್ಟ್ ನಲ್ಲಿದೆ ಆ ರಣರಕ್ಕಸ ಉಗ್ರನ ಫೋಟೋ. ಇಡೀ ದೇಶದ ಜನರ ಮನದಾಳದ ಮಾತನ್ನೇ ಹೇಳಿದ ಬಿಸ್ನಾಯ್ ಗ್ಯಾಂಗ್. ಪಾಕಿಸ್ತಾನದ ರೂಪಾಯಿ ಮೌಲ್ಯದ ವ್ಯಕ್ತಿಯನ್ನ ಕೊಂದೇ ಹಾಕ್ತೀವಿ ಅಂತ ಹೇಳಿ ಬಿಸ್ನಾಯ್ ಗ್ಯಾಂಗ್ ಶಪಥ. ನಮಸ್ಕಾರ ವೀಕ್ಷಕರೇ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನರ ರಾಕ್ಷಸರು ಹಿಂದೂಗಳ ನರಮೇಧ ಮಾಡಿದ ಬೆನ್ನಲ್ಲೇ ಭಾರತದ ಜನರ ರಕ್ತ ಕೊತ ಕೊತ ಅಂತ ಕುದಿತಾ ಇದೆ. ಇಡೀ ಭಾರತವೇ ಪ್ರತಿಕಾರದ ಜ್ವಾಲೆಯಲ್ಲಿ ಹೊತ್ತಿ ಉರಿತಾ ಇದೆ. ಇನ್ನೇನಿದು ಪಾಕಿಸ್ತಾನ ಜೊತೆಗೆ ಯಾವುದೇ ಶಾಂತಿ ಮಾತುಕತೆ ಬೇಡ, ಪಾಕಿಸ್ತಾನಕ್ಕೆ ನುಗ್ಗಿ ಉಗ್ರರನ್ನ ಹೊಡೆದು ಹೊಸಕ್ ಹಾಕಿ ಉಗ್ರರನ್ನ ಹತ್ಯೆ ಮಾಡಿ ಅಂತ ಹೇಳಿ ಇಡೀ ಭಾರತದ ಜನ ಒಕ್ಕೋರಲಿನಿಂದ ಕೇಳ್ಕೊಳ್ತಿದ್ದಾರೆ. ಇದೇ ಸಮಯದಲ್ಲಿ ಈ ಪಹಲ್ಗಾಮ್ ದಾಳಿಯ ಕದನಕ್ಕೆ ಲಾರೆನ್ಸ್ ಬಿಸ್ನಾಯ್ ಗ್ಯಾಂಗ್ ಎಂಟ್ರಿ ಕೊಟ್ಟಿದೆ. ಲಾರೆನ್ಸ್ ಬಿಸ್ನಾಯ್ ಗ್ಯಾಂಗ್ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ಅನ್ನ ಮಾಡಿದ್ದು, ಆ ಪೋಸ್ಟ್ ನಲ್ಲಿ ಉಗ್ರ ಹಫೀಜ್ ಸಯೀದ್ ನ ಫೋಟೋವನ್ನ ಹಾಕಿದ್ದು, ಈತನನ್ನ ನಾವು ಕೊಲ್ತೀವಿ, ಈತ 1 ಲಕ್ಷ ಜನಕ್ಕೆ ಸಮ, ನಮ್ಮ ಅಮಾಯಕ ಹಿಂದೂಗಳ ಹತ್ಯೆ ಏನ್ ಮಾಡಿದ್ರಲ್ಲ ಆ ಹತ್ಯೆಗೆ ನಾವು ಪ್ರತಿಕಾರವನ್ನ ತೀರಿಸಿಕೊಳ್ತೀವಿ ಅಂತ ಹೇಳಿ ಪ್ರತಿಕಾರದ ಪ್ರತಿಜ್ಞೆಯನ್ನ ತೊಟ್ಟಿದ್ದಾರೆ, ಪ್ರತಿಕಾರದ ಶಪಥವನ್ನ ತೊಟ್ಟಿದ್ದಾರೆ ಲಾರೆನ್ಸ್ ಬಿಸ್ನಾಯ್ ಗ್ಯಾಂಗ್ ನವರು. ಲಾರೆನ್ಸ್ ಬಿಸ್ನಾಯ್ ಗ್ಯಾಂಗ್ ತನ್ನ ಸೋಷಿಯಲ್ ಮೀಡಿಯಾದ ಅಕೌಂಟ್ ನಲ್ಲಿ ಪಾಕಿಸ್ತಾನದ ರೂಪಾಯಿ ಮೌಲ್ಯದ ವ್ಯಕ್ತಿಯನ್ನ ಕೊಂದ್ ಹಾಕ್ತೀವಿ ಅಂತ ಹೇಳಿ ಬೆದರಿಕೆಯನ್ನ ಹಾಕಿದೆ, ವಾರ್ನಿಂಗ್ ಮಾಡಿದೆ. ಇದರ ಜೊತೆಗೆ ಅವರು ಪೋಸ್ಟ್ ಮಾಡ್ತಾ ಬರ್ದಿರೋದೇನಪ್ಪಾ ಅಂತ ಹೇಳಿದ್ರೆ, ಜೈ ಶ್ರೀರಾಮ್, ನೀವು ನಮ್ಮ ಜೊತೆಗೆ ಹಸ್ತಲಾಘವ ಮಾಡಿದ್ರೆ ನಾವು ನಿಮ್ಮನ್ನ ಬಿಗಿದಪ್ಪಿಕೊಳ್ತೀವಿ, ನೀವು ನಮ್ಮನ್ನ ಕಣ್ಣು ಬಿಟ್ಟು ನೋಡಿದ್ರೆ ನಾವು ನಿಮ್ಮ ಕಣ್ಣುಗುಡ್ಡೆಯನ್ನ ಕಿತ್ತಾಕ್ತೀವಿ, ನೀವು ಇನ್ನೂ ಕೀಳಮಟ್ಟಕ್ಕೆ ಹೋದ್ರೆ ನಾವು ನಿಮ್ಗೆ ಯಾವ ರೀತಿ ಉತ್ತರವನ್ನ ಕೊಡಬೇಕು, ಈದ್ ಕಾ ಜವಾಬ್ ಪತ್ತರ್ ಸೆ ದೇಂಗೆ ಅಂತ ಹೇಳಿ ವಾರ್ನಿಂಗ್ ಮಾಡಿದೆ ಬಿಸ್ನಾಯ್ ಗ್ಯಾಂಗ್. ಈ ಉಗ್ರ ಹಫೀಜ್ ಸಯೀದ್ ಏನಿದಾನಲ್ಲ ವೀಕ್ಷಕರೇ, ಇವನು ಮೋಸ್ಟ್ ವಾಂಟೆಡ್ ಟೆರರಿಸ್ಟ್, ಗ್ಲೋಬಲ್ ಟೆರರಿಸ್ಟ್ ಅಂತಾನೆ ಈತನಿಗೆ ಹಣೆಪಟ್ಟಿಯನ್ನ ಕಟ್ಟಲಾಗಿದೆ. ಅಷ್ಟರ ಮಟ್ಟಿಗೆ ಅವನು ಸರಣಿ ಉಗ್ರ ದಾಳಿಯನ್ನ ಮಾಡಿದ್ದಾನೆ. ಭಾರತದಲ್ಲಿ 26/11 ಮುಂಬೈ ದಾಳಿ ಏನಾಯ್ತಲ್ಲ, ಈ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಇದೇ ನರ ರಾಕ್ಷಸ, ಇದೇ ರಕ್ತ ಬೀಜಾಸುರ ಹಫೀಜ್ ಸಯೀದ್. ಈತ ಲಷ್ಕರ್ ಎ ತೊಯ್ಬಾ ಅನ್ನುವಂತಹ ರಕ್ಕಸ ಪಡೆಯನ್ನ ಕಟ್ಟಿದ್ದಾನೆ. ಭಾರತ ಆಲ್ರೆಡಿ ತುಂಬಾ ಬಾರಿ ಪಾಕಿಸ್ತಾನಕ್ಕೆ ಮನವಿಯನ್ನ ಮಾಡಿಕೊಂಡಿತ್ತು, ಉಗ್ರ ಹಫೀಜ್ ಸಯೀದ್ನ ನಮಗೆ ಹಸ್ತಾಂತರ ಮಾಡಿ, ಗಡಿಪಾರು ಮಾಡಿ ಅಂತ ಹೇಳಿ. ಆದ್ರೆ ಇಷ್ಟು ದಿನ ಆದ್ರೂ ಕೂಡ ಪಾಕಿಸ್ತಾನ ಆತನಿಗೆ ರಕ್ಷಣೆಯನ್ನ ನೀಡ್ತಾ ಇದೆ. ಈ ಸಂದರ್ಭದಲ್ಲೂ ಕೂಡ ಭಾರತೀಯ ಸೇನೆ ಇವಾಗ ಪಾಕಿಸ್ತಾನದ ಮೇಲೆ ದಾಳಿ ಮಾಡುತ್ತೆ ಅನ್ನೋ ಒಂದು ಭಯದಲ್ಲಿ ಆ ಉಗ್ರ ಹಫೀಜ್ ಸಯೀದ್ಗೆ ಪಾಕಿಸ್ತಾನದ ಸೇನೆ, ಪಾಕಿಸ್ತಾನದ ಸರ್ಕಾರ, ಅಲ್ಲಿನ ISI ಎಲ್ಲವೂ ಕೂಡ ರಕ್ಷಣೆಯನ್ನ ನೀಡ್ತಾ ಇದೆ. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಆತನ್ನ ಬದಲು ಮಾಡ್ತಾ ಇದೆ, ಸೇಫ್ ಗಾರ್ಡ್ ಮಾಡ್ತಾ ಇದೆ. ಇದೇ ಉಗ್ರ ಹಫೀಜ್ ಸಯೀದ್ ನ ಹೊಸಕಿ ಹಾಕ್ತೀವಿ ಅಂತ ಹೇಳಿ ಲಾರೆನ್ಸ್ ಬಿಸ್ನಾಯ್ ಗ್ಯಾಂಗ್ ಪ್ರತಿಕಾರದ ಪ್ರತಿಜ್ಞೆಯನ್ನ ತೊಟ್ಟಿದೆ. ಇವತ್ತು ಇಡೀ ದೇಶ ಇದನ್ನೇ ಕೇಳ್ತಾ ಇರೋದು, ಸಾಕು ಪಾಕಿಸ್ತಾನ ಜೊತೆಗೆ ಇನ್ನೇನು ಶಾಂತಿ ಮಾತುಕತೆ ಬೇಡ, ಇನ್ನೇನಿದ್ರು ಕೂಡ ವಾರ್ ಅವ್ರ ಜೊತೆಗೆ, ಭಯೋತ್ಪಾದನೆಯನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು, ಭಯೋತ್ಪಾದನೆಯನ್ನ ಬುಡಮೇಲು ಮಾಡಬೇಕು, ಕಿತ್ ಹಾಕಬೇಕು ಅಂತ ಹೇಳ್ಕೊಂಡು ಇಡೀ ದೇಶದ ಜನ ಕೇಂದ್ರ ಸರ್ಕಾರಕ್ಕೆ, ಸೇನೆಗೆ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ವೀಕ್ಷಕರೇ, ನಾನು ಯಾವಾಗಲೂ ಲಾರೆನ್ಸ್ ಬಿಸ್ನಾಯ್ ಗ್ಯಾಂಗ್ ನ ಬಗ್ಗೆ ಅಥವಾ ಲಾರೆನ್ಸ್ ಬಿಸ್ನಾಯ್ ಬಗ್ಗೆ ಸ್ಟೋರಿ ಮಾಡುವಾಗ ಒಂದು ಮಾತನ್ನು ಹೇಳ್ತಿದ್ದೆ, ನಾವು ಯಾವತ್ತೂ ಕೂಡ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ ಕೊಲೆಯನ್ನ ಸಮರ್ಥನೆ ಮಾಡ್ಕೊಳ್ಳಲ್ಲ ಅಂತ. ಆದ್ರೆ ಈ ಒಂದು ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಇದೆಯಲ್ಲ, ಇದಕ್ಕೆ ಕೊಲೆಯೇ ಉತ್ತರ. ನಮ್ಮ ದೇಶಕ್ಕೆ ನುಗ್ಗಿ ನಮ್ಮಲ್ಲಿನ ಹಿಂದೂಗಳನ್ನ, ಅಮಾಯಕ ಹಿಂದೂಗಳು ಅವ್ರು ಏನ್ ಮಾಡಿದ್ರು, ನಿಮ್ಗೆ ಹೆಸರನ್ನ ಕೇಳಿ ಧರ್ಮನ ಕೇಳಿ ಹತ್ಯೆ ಮಾಡ್ತೀರಾ ಅಂತ ಹೇಳಿದ್ರೆ ಇದಕ್ಕೆ ಇರೋದು ಒಂದೇ ಒಂದು ಉತ್ತರ, ಇದಕ್ಕೆ ಕೊಡೋದು ಕೊಲೆಯೇ ಉತ್ತರ ಈ ಒಂದು ವಿಚಾರದಲ್ಲಿ. ಇನ್ನು ಲಾರೆನ್ಸ್ ಬಿಸ್ನಾಯ್ ಈಗ ಸದ್ಯಕ್ಕಿರೋದು ಗುಜರಾತ್ನ ಸಾಬರಿಮತಿ ಜೈಲಿನಲ್ಲಿ. ಇವನು ಜೈಲಿನೊಳಗೆ ಕುತ್ಕೊಂಡು ತನ್ನ ಒಂದು ಗ್ಯಾಂಗ್ ನ ಆಪರೇಟ್ ಮಾಡ್ತಾನೆ ಅನ್ನೋದನ್ನು ಕೂಡ ನಾವು ಮಾಹಿತಿನ ತಿಳಿಸಿದ್ವಿ ನಿಮ್ಗೆ. ಈ ಹಿಂದೆ ಲಾರೆನ್ಸ್ ಬಿಸ್ನಾಯ್ ಯಾರನ್ನೆಲ್ಲ ಕೊಲೆ ಮಾಡಿದಾನಲ್ವಾ, ಖಲಿಸ್ತಾನಿ ಉಗ್ರರು, ಇಂಥವರನ್ನೇ ಲಾರೆನ್ಸ್ ಬಿಸ್ನಾಯ್ ಗ್ಯಾಂಗ್ ಕೊಲೆ ಮಾಡಿರೋದು. ಹಾಗೇನೆ ಸಲ್ಮಾನ್ ಖಾನ್ ಅಂತಂದ್ರೆ, ಸಲ್ಮಾನ್ ಖಾನ್ ಕೃಷ್ಣ ಮೃಗವನ್ನ ಹತ್ಯೆ ಮಾಡಿದ ಕಾರಣಕ್ಕೋಸ್ಕರ ಸಲ್ಮಾನ್ ಖಾನ್ ಕಂಡ್ರು ಕೂಡ ಲಾರೆನ್ಸ್ ಬಿಸ್ನಾಯ್ ನಿಗಿ ಕೆಂಡ ಕಾರ್ತಾನೆ. ಸಲ್ಮಾನ್ ಖಾನ್ಗೆ ಯಾರು ಆಪ್ತಾ ಇದ್ದ ಬಾಬಾ ಸಿದ್ದಿಕಿ ಅವರನ್ನೂ ಕೂಡ ಈ ಗ್ಯಾಂಗ್ ಹತ್ಯೆ ಮಾಡ್ತು. ಇದೀಗ ಪಹಲ್ಗಾಮ್ನ ಈ ಒಂದು ದಾಳಿಯ ಕದನಕ್ಕೆ ಲಾರೆನ್ಸ್ ಬಿಸ್ನಾಯ್ ಗ್ಯಾಂಗ್ ಎಂಟ್ರಿ ಕೊಟ್ಟಿದೆ, ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟಿದೆ. ಹಫೀಜ್ ಸಯೀದ್ ನ ಫೋಟೋ ಹಾಕಿ ಈತನ ಸಂಹಾರ ಮಾಡ್ತೀವಿ, 1 ಲಕ್ಷ ಜನಕ್ಕೆ ಸಮ ಅಂತ ಅನ್ಕೊಂಡು ಇಡೀ ದೇಶದ ಜನರ ಧ್ವನಿಯಾಗಿ ಲಾರೆನ್ಸ್ ಬಿಸ್ನಾಯ್ ಗ್ಯಾಂಗ್ ಈ ಒಂದು ವಾರ್ನಿಂಗ್ ಮಾಡಿದೆ ಅನ್ನೋದು ಹಲವು ಜನರ ಮನದಾಳದ ಮಾತು.
ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇನು ನಮ್ಮ ಹೊಸ ದಿಗಂತ ಡಿಜಿಟಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.